ಒಂದು ರಿಯಾಲಿಟಿ ಶೋ ಮುಖಾಂತರ ಒಂದೇ ವೇದಿಕೆಯಲ್ಲಿ ಲಾಂಚ್ ಆಗಿತ್ತು, ಹಾಗಾಗಿ ಅಲ್ಲಿ ಪರಿಚಯ ಆಗಿತ್ತು. ಲವರ್ಸ್ ಅಂತ ಏನೂ ಇಲ್ಲ ಮೇಡಮ್. ಅವನೇನು ನನ್ನ ಹತ್ರ ಬಂದು ಯಾವತ್ತೂ ಪ್ರಪೋಸ್ ಮಾಡಿಲ್ಲ, ಮತ್ತು ಪ್ರಪೋಸ್ ಮಾಡೋ ಥರ ನನಗೆ ಅವನ ಮೇಲೆ ಕೆಟ್ಟ ಅಭಿಪ್ರಾಯ ಬರೋ ಥರ ಯಾವತ್ತೂ ನಡ್ಕೊಂಡಿರಲಿಲ್ಲ. ಹಾಗಾಗಿ ನನ್ನ ಮೇಲೆ ಅವನಿಗೆ ಯಾವುದೇ ರೀತಿ ಡೌಟ್ಸ್ ಕೂಡ ಇರಲಿಲ್ಲ. ನನ್ನ ಜರ್ನಿನ ನೋಡಿಕೊಂಡು ನನಗೆ ಯಾರು ಸುತ್ತಮುತ್ತ ಯಾರೂ ಇಲ್ಲ ಅಂತ ಅದನ್ನು ಅಡ್ವಾಂಟೇಜಾಗಿ ತೊಗೊಂಡು ಅದನ್ನು ಮಿಸ್ಯೂಸ್ ಮಾಡಿಕೊಂಡು ದೌರ್ಜನ್ಯ ಮಾಡಿ, ಅನ್ಯಾಯ ಮಾಡಿ, ಹಲ್ಲೆ ಮಾಡಿ ಇಷ್ಟೆಲ್ಲ ಮಾಡ್ಕೊಬಂದಿರೋದಕ್ಕೆ ಇವತ್ತು ನಾನು ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ದೀನಿ ಅಷ್ಟೆ ಮೇಡಮ್. ಈಗ ನಾನು ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ದೀನಿ, ಇದು ಸುದ್ದಿ ಆಗಿದೆ, ಅದಕ್ಕೆ ನಿಮಗೆ ಈಗ ಖಂಡಿಸ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಿದೆ. ಬಟ್ ತುಂಬ ಸಲ ಇದು ಡೇ 1ಇಂದನೂ ನಾನು ಅಪೋಸ್ ಮಾಡ್ತಾನೆ ಬಂದಿದ್ದೀನಿ. ಅತ್ಯಾಚಾರ ಆದಮೇಲೆ ಅವ್ನು ತಾಳಿ ಕಟ್ಟಿದ್ದನ್ನು ನಾನು ಒಪ್ಕೊಂಡಿಲ್ಲ. ಬಟ್ ಅದಾದಮೇಲೆ ಅವನು ಒಂದಷ್ಟು ಫಾಲ್ಸ್ ಪ್ರಾಮಿಸ್ ಮಾಡ್ತಾನೆ, ಒಂದು ರೀಸನ್ಸ್ಗಳನ್ನ ಕೊಡ್ತಾನೆ, ಅದನ್ನೆಲ್ಲ ನಂಬಿಸ್ತಾನೆ. ಬಟ್ ಪ್ರತಿ ಸಲ ನಾನು ಅದನ್ನು ಕೆಲವೊಂದು ಸಲ ನಾನು ವಿರೋಧಿಸಿದಾಗ ಮತ್ತೆ ಬಂದು ಅದನ್ನು ದೌರ್ಜನ್ಯ ಮಾಡಿ ಅದನ್ನು ಹೆಂಗಾದರೂ ಮಾಡಿ ಒಪ್ಕೊಳ್ಳೋ ಥರ ಮಾಡ್ತಾನೆ. ಪ್ರತಿ ಸಲ ಇದು ನಡೀತಾನೆ ಇದೆ. ಅದು ಯಾವತ್ತಿಗೆ ಆದರೂ ಅವತ್ತಾದ್ರೂ ಅದು ಶಿಕ್ಷೆಗೆ ಹೋಗ್ತಿತ್ತು, ಇವತ್ತಾದರೂ ಹೋಗಿದೆ ಅಷ್ಟೇ ಮೇಡಮ್. ಬಿಟ್ಟರೆ ಅಪೋಸ್ ಮಾಡಿಲ್ಲ ಅಂತೇನಿಲ್ಲ. ತುಂಬ ಸಲ ನಂದು FSLಯಿಂದ ನನ್ನ ಮೊಬೈಲ್ದು ಚಾರ್ಜ್ಗಳು ತೆಗೆದ್ರೆ ಮತ್ತು ಕಾಲ್ಸ್ ಹಿಸ್ಟ್ರಿಗಳನ್ನ ತೆಗೆದ್ರೆ, ಕಾಲ್ಸ್ಗಳು ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ ಅಪೋಸ್ ಮಾಡಿದ್ದೀನಾ ಇಲ್ವಾ ಅಂತ ಅಂದ್ಬಿಟ್ಟು. ಇವತ್ತು ಸುದ್ದಿ ಆಗಿರೋದ್ರಿಂದ ಇವತ್ತು ಅಪೋಸ್ ಮಾಡ್ತಿದ್ದೀನಿ ಅಂತ ಎಲ್ರಿಗೂ ಫೀಲ್ ಆಗ್ತಿದೆ ಅಷ್ಟೇ.